ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸರ್ ಮೇನ್ ಕ್ರಕ್ಸ್ ಬಂದ್ಬಿಟ್ಟು ಎಕ್ಸಾಮ್ ಮುಗಿದ್ಮೇಲೆ ಕಾಂತಕುಮಾರ್ ಅನ್ನೋ ಪರ್ಸನ್ ಓಕೆ ಅವರು ಕೆಇಎ ವಿಸಿಟ್ ಮಾಡಿ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಸೊ ಹಿ ಥ್ರೆಟನ್ಡ್ ದ ಕರ್ನಾಟಕ ಪವರ್ ಕಾರ್ಪೊರೇಷನ್ ಆಸ್ ವೆಲ್ ಆಸ್ ಕೆಇಎ ಟು ಪಬ್ಲಿಷ್ ದ ರಿಸಲ್ಟ್ ವಿತ್ ನೆಗೆಟಿವ್ ಮಾರ್ಕಿಂಗ್. ಅದಾದ್ಮೇಲೆ ಏನಿದೆ ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ದೇ ಇಶ್ಯೂಡ್ ದ ರಿಸಲ್ಟ್ ವಿತ್ ನೆಗೆಟಿವ್ ಮಾರ್ಕಿಂಗ್. ಅದಾದ್ಮೇಲೆ ಸಿಂಗಲ್ ಬೆಂಚ್ ಆಗಲಿ ಡಿವಿಷನಲ್ ಬೆಂಚ್ ಅಲ್ಲಿ ರಿವ್ಯೂ ಪಿಟಿಷನ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಎವ್ರಿವೇರ್ ದೇರ್ ಟ್ರೈ ಟು ಹೈಡ್ ದಿಸ್ ಒನ್ ಬಿಹೈಂಡ್ ಅಂಡ್ ಏನ್ ಮಾಡಿದ್ದಾರೆ ಎವ್ರಿ ಕೇಸ್ ಅಲ್ಲಿ ಒಂದು ಡಿಫ್ರೆಂಟ್ ಸ್ಟೇಟ್ಮೆಂಟ್ ಕೊಟ್ಟು ಇದು ರಿ ಎಕ್ಸಾಮ್ ಹೋಗೋ ತರ ಮಾಡಿದ್ದಾರೆ ಓಕೆ ಅಂಡ್ ದೇ ಹ್ಯಾವ್ ಟ್ರೈಡ್ ದರ್ ಲೆವೆಲ್ ಬೆಸ್ಟ್ ಈವೆಂಟ್ಸ್. ನಾನು ನಿಮ್ಗೆ ಹೇಳ್ಬೇಕಾದ್ರೆ ಒನ್ಸ್ ಸಿಂಗಲ್ ಬೆಂಚ್ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಬಂದ್ಮೇಲೆ ಈ ಅಗೇನ್ ವಿಸಿಟೆಡ್ ಕೆಪಿಸಿಎಲ್ ಆಫೀಸ್ ಅಲಾಂಗ್ ವಿತ್ ದ ಕ್ಯಾಂಡಿಡೇಟ್ಸ್ ಓಕೆ ಅದನ್ನ ವಿಡಿಯೋ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕೊಡ್ತೀನಿ. ಅದಾದ್ಮೇಲೆ ಅವರು ಒನ್ಸ್ ಡಿವಿಷನಲ್ ಬೆಂಚ್ ಅಲ್ಲಿ ಆರ್ಡರ್ ಕಾಪಿ ಇಶ್ಯೂ ಮಾಡಿ ಕಂಡೀಷನಲ್ ಆರ್ಡರ್ ಕಾಪಿ ಇಶ್ಯೂ ಮಾಡಿ ಅಂತ ಹೇಳಿದ್ಮೇಲೆ ಹಿ ಡಿಡ್ ಒನ್ ಪ್ರೊಟೆಸ್ಟ್ ಅಟ್ ದ ಫ್ರೀಡಂ ಪಾರ್ಕ್ ಅದದ್ದು ಕ್ಲಿಪ್ಸ್ ಸಹಿತ ನಾನು ಇಲ್ಲಿ ಇದು ಮಾಡಿದ್ದೀನಿ. ಅಂಡ್ ಲೇಟರ್ ವಿಧಾನಸೌಧದಲ್ಲಿ ನಮ್ಮ ಎನರ್ಜಿ ಮಿನಿಸ್ಟರ್ ಆಗಿದ್ದ ಕೆ ಎ ಜಾರ್ಜ್ ಅವರು ಕಂಡೀಷನಲ್ ಆರ್ಡರ್ ಕಾಪಿ ಇಶ್ಯೂ ಮಾಡ್ತೀನಿ ವಿದಿನ್ 10 days ಅಂತ ಹೇಳಿ ವಿಧಾನಸೌಧದಲ್ಲಿ ಪ್ರಾಮಿಸ್ ಮಾಡಿರೋ ವಿಡಿಯೋ ಅದನ್ನ ಸಹಿತ ನಾನು ಇಲ್ಲಿ ಲಿಂಕ್ ನ ನಿಮ್ಗೆ ಶೇರ್ ಮಾಡ್ತಿದ್ದೀನಿ ಓಕೆ. ಬಟ್ ದ ಮೇನ್ ಕ್ರಕ್ಸ್ ಎಕ್ಸಾಕ್ಟ್ಲಿ ನಾನು ಅದೇ ಬರ್ತೀನಿ ಸರ್. ಇಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕೋರ್ಟ್ ಮುಂಚೆ ಒಂದಿಷ್ಟು ಎವಿಡೆನ್ಸ್ ಇದಾವೆ ಓಕೆ ಅಂಡ್ ಐ ಆಮ್ ಟೆಲಿಂಗ್ ದಟ್ ಈಸ್ ದ ಫಾಲ್ಸ್ ಎವಿಡೆನ್ಸ್ ದೇ ಹ್ಯಾವ್ ಪ್ರೊವೈಡೆಡ್. ಕೋರ್ಟ್ ಗಮನದಲ್ಲಿರೋ ವಿಷಯ ಇನ್ನೊಂದು 4-5 ನಡೆದಿದಾವ ವೇರ್ ದೇ ಟ್ರೈ ಟು ಪ್ರೆಷರೈಸ್ ದ ಗೌರ್ಮೆಂಟ್ ಅಫಿಷಿಯಲ್ಸ್ ಬಾಡೀಸ್ ಟು ಗೆಟ್ ಸಮಥಿಂಗ್ ಇನ್ ದೇರ್ ಫೇವರ್. ಸೊ ಅದು ತಪ್ಪಂತ ಹೇಳಿ ನಾನು ಅವ್ರದ್ದು ಅಂಡ್ ನನ್ನ ಗೌರ್ಮೆಂಟ್ ಅಫಿಷಿಯಲ್ಸ್ ನನ್ನ ಮೇನ್ ಕ್ರಕ್ಸ್ ಏನಂದ್ರೆ ಕೆಪಿಸಿಲ್ ಅವರು ದೇ ಹ್ಯಾವ್ ಗಿವನ್ ಎ ಫಾಲ್ಸ್ ಸ್ಟೇಟ್ಮೆಂಟ್ ಇನ್ ಕರ್ನಾಟಕ ಹೈಕೋರ್ಟ್ ಅದರಿಂದ ನಮ್ಗೆಲ್ಲ ಜಾಬ್ಸ್ ಹೋಗಿದೆ ಓಕೆ. ಸೊ ಇವಾಗ ನಾನು ಏನ್ ಮಾಡ್ತಿದ್ದೀನಿ ಐ ವಿಲ್ ಫೈಟ್ ಅ ಕೇಸ್ ನನ್ನ ಕೇಸ್ ನಾನು ಫೈಟ್ ಮಾಡ್ತಿದ್ದೀನಿ ಅಂಡ್ ಇಫ್ ಇಂಟ್ರೆಸ್ಟೆಡ್ ನಾನು ಏನ್ ಮಾಡ್ತಿದ್ದೀನಿ ಲೀಗಲ್ ಕಮ್ಯುನಿಟಿ ಕರ್ನಾಟಕದಲ್ಲಾಗ್ಲಿ ಇಂಡಿಯಾದಲ್ಲಾಗ್ಲಿ ಇಫ್ ಎನಿಬಡಿ ಈಸ್ ಇಂಟ್ರೆಸ್ಟೆಡ್ ಓಕೆ ನಾನು ಏನ್ ಪ್ರೆಸೆಂಟೇಷನ್ ಮಾಡಿದ್ರೆ ಒಂದ್ಸಾರಿ ಗೋತ್ರೂ ಮಾಡಿ ಒನ್ಸ್ ಗೋ ಥ್ರೂ ದ ಡೀಟೇಲ್ಸ್ ಸಿಂಗಲ್ ಬೆಂಚ್ ಡಿವಿಷನಲ್ ಬೆಂಚ್ ರಿವ್ಯೂ ಪಿಟಿಷನ್ ಸುಪ್ರೀಂ ಕೋರ್ಟ್ ಡೀಟೇಲ್ಸ್ ಅಂತ ಹೇಳಿರಲಿಲ್ಲ ಓಕೆ ದಟ್ ಐ ಡಿಡ್ ವಿತ್ ಚೆಕಿಂಗ್ ವಿತ್ ಸಮ್ ಪೀಪಲ್ ಓಕೆ. ಈ ಕೇಸ್ ಡೀಟೇಲ್ಸ್ ಎಲ್ಲ ನೋಡಿ ಒಂದೊಂದು ಸ್ಟೇಜ್ ಅಲ್ಲಿ ಏನೇನ್ ಸುಳ್ಳು ಹೇಳಿದಾರೆ ಅಂತ ಹೇಳಿ ನಿಮ್ಗೆ ಇಂಟ್ರೆಸ್ಟಿಂಗ್ ಇದ್ರೆ ನೀವು ನನ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನ್ ಸಪೋರ್ಟ್ ಮಾಡ್ತೀನಿ. ಹುಡುಗರೆಲ್ಲ ಇದಾರೆ ಇನ್ನ ಅವ್ರಿಗೆಲ್ಲ ಒಂದು ಕಾಮನ್ ಅಂತಂದ್ರೆ ಇದಕ್ಕೆ ಡೆಫಿನೆಟ್ಲಿ ನ್ಯಾಯ ಸಿಗುತ್ತೆ ಅಂತ ಹೇಳಿ ನಾನು ನಂಬ್ತಿದ್ದೇನೆ ಸರ್. ಅಲ್ಲಲ್ಲ ದ ಪಾಯಿಂಟ್ ಈಸ್ ವಿತ್ ನೆಗೆಟಿವ್ ಆಸ್ ವೆಲ್ ಆಸ್ ಪಾಸಿಟಿವ್ ಎರಡಲ್ಲೂ ಸೆಲೆಕ್ಟ್ ಆಗಿದ್ದೇನೆ 2018. ಅವಾಗ ರಿಸಲ್ಟ್ಸ್ ಬಿಟ್ಟಿಲ್ಲ ದೇ ಮೇಡ್ ಎ ಲೈಕ್ ಸೆಲ್ಫ್ ಆಗಿ ಅವರು ರಿಯಲೈಸ್ ಆಗಿದ್ದಾರೆ ಸಮ್ ಮಿಸ್ಟೇಕ್ಸ್ ಇದಾವೆ. 2018 ಎಕ್ಸಾಮ್ ವಾಸ್ ಕ್ಯಾನ್ಸಲ್ಡ್ ಬೈ KPCL ಬಿಕಾಸ್ ಆಫ್ ದ ಸೆಲ್ಫ್ ಎವಾಲ್ಯೂಯೇಷನ್. ಅವ್ರು ಏನ್ ಮಾಡಿದಾರೆ ಸರ್ ನಾವೇ ಮಿಸ್ಟೇಕ್ ಮಾಡಿದ್ವಿ ಸೊ ಎಕ್ಸಾಮ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ 2018 ಅಲ್ಲಿ ಕ್ಯಾನ್ಸಲ್ ಮಾಡಿದಾರೆ. ವೆರಾಸ್ ಇನ್ 2024 ಎಕ್ಸಾಮ್ ಕಂಡಕ್ಟ್ ಮಾಡಿ ಆರ್ಡರ್ ಏನಂತಾರೆ ಡಿವಿ ಮಾಡಿ ಸಿಂಧುತ್ವ ಮಾಡಿ ಆರ್ಡರ್ ಕಾಪಿ ಬರೋ ಟೈಮ್ ಅಲ್ಲಿ ಓಕೆ ಸಿನ್ಸ್ ದೇ ನೋ ದೇ ಹ್ಯಾವ್ ಕಮಿಟೆಡ್ ಅ ಮಿಸ್ಟೇಕ್ ಅದನ್ನ ಕವರ್ ಮಾಡೋದಕ್ಕೆ ಅವರು 193 ಪೋಸ್ಟ್ ಅಡಿಷನಲ್ ಆಗಿ ಕೂಡ ಟ್ರೈ ಮಾಡಿದ್ದಾರೆ ಓಕೆ. ಬಟ್ ಮತ್ತೆ ಸ್ಟೂಡೆಂಟ್ಸ್ ಗ್ರೇಡ್ ಇಂದ ಇನ್ನೊಂದು 28 ಜನ ಹೋಗಿ ನಮಗೂ ಜಾಬ್ ಕೊಡಿ ಅಂತ ಹೇಳೋ ಕಾರಣ ಅದು ರಿ ಎಕ್ಸಾಮ್ ಹೋಗಿದೆ ಸರ್. ನನ್ನ ಡಿಮ್ಯಾಂಡ್ ಏನಿಲ್ಲ ಸರ್ ನನ್ನ ಡಿಮ್ಯಾಂಡ್ ಏನಲ್ಲ ಐ ನೋ ಐ ಕ್ಯಾನ್ ಫೈಟ್ ಮೈ ಕೇಸ್ ಓಕೆ ನನ್ಗಂತೂ ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ನಾನ್ ಕೇಳೋದು ಏನಂದ್ರೆ ಇವರು ಏನ್ ತಪ್ಪು ಮಾಡಿದಾರ ನಮ್ಗೆಲ್ಲ ಲಾಸ್ಟ್ 1.5 year ನಾವೇನ್ ಗೋತ್ರು ಆಗಿದೆ ಅಂತ ಹೇಳಿ ನಮ್ಗೆ ಗೊತ್ತು ಸರ್ ಓಕೆ. ಫಾರ್ ಎ ಆರ್ಡಿನರಿ ಮಿಡಿಲ್ ಕ್ಲಾಸ್ ಜಾಬ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಐ ಆಮ್ ನಾಟ್ ಎ ಜಾಬ್ಲೆಸ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಹೊರಗಡೆ ಅಂಡ್ ಐ ಆಮ್ ಅರ್ನಿಂಗ್ ಪ್ರಿಟಿ ವೆಲ್. ಬಟ್ ನಮ್ಗೆ ಈ ತರ ಮೋಸ ಆಗಿದೆ ಅನ್ನೋದು ನಂಗೆ ಹಾಂಟ್ ಮಾಡ್ತಾ ಇದೆ ಅಂಡ್ ನಾನೇನ್ ಹೇಳ್ತಾ ಇದ್ದೀನಿ ಆಲ್ಮೋಸ್ಟ್ 622 ಸ್ಟೂಡೆಂಟ್ಸ್ ಅಲ್ಲಿ ಐ ಸ್ಪೋಕ್ ಟು 5 to 10 people ಅವ್ರ ಸ್ಟೋರೀಸ್ ಕೇಳಿದಾಗ ನನ್ಗೆ ಫುಲ್ ಬೇಜಾರಾಗುತ್ತೆ ಸರ್. ನೀವು ಮಾಡಿರೋ ತಪ್ಪಿಂದ ನಿಮ್ ಗ್ರೇಡ್ಗೋಸ್ಕರ ಹುಡುಗರು ನೀವು ಜೀವನ ಯಾಕೆ ನಾಶ ಮಾಡ್ತೀರಾ ಅಂತ ಹೇಳಿ ನನ್ ಕ್ವಶನ್ ಅಂಡ್ ಅದನ್ನ ಚಾಲೆಂಜ್ ಮಾಡೋದಕ್ಕೆ ನಾನು ಏನ್ ಮಾಡ್ತಿದ್ದೀನಿ ಅಂಡ್ ದ ಮೇನ್ ಕ್ರಕ್ಸ್ ಅವ್ರು ಏನ್ ಸುಳ್ಳು ಹೇಳಿದಾರ ಅದು ಕಂಟಿನ್ಯೂ ಆಗ್ಬಾರ್ದು ಅಂತ ಹೇಳಿ ನಾನೇನ್ ಮಾಡ್ತಿದ್ದೀನಿ ಐ ಆಮ್ ಪ್ಲೀಡಿಂಗ್ ಟು ದ ಲೀಗಲ್ ಕಮ್ಯುನಿಟಿ ಇನ್ ದ ಕಂಟ್ರಿ ನೀವೇನ್ ಮಾಡಿ ನಂದಿದು ಇವ್ರೇನು ಸುಳ್ಳು ಹೇಳಿದಾರ ಅಂತ ಹೇಳಿ ಪ್ರೂವ್ ಮಾಡಕ ನಾನ್ ರೆಡಿ ಇದ್ದೀನಿ. ನನ್ನ ಜೊತೆ ಇನ್ನೊಂದು 15 ಜನ ರೆಡಿ ಇದಾರ ಅದನ್ನ ನಾನು ಚಾಲೆಂಜ್ ಮಾಡ್ತಿದ್ದೀನಿ
ಅಂಡ್ ಕಾಂತಕುಮಾರ್ ಮೇಡೆ ಫಾರ್ ಪ್ರೆಸರೈಸಿಂಗ್ ದ ಗವರ್ಮೆಂಟ್ ಅಫಿಷಿಯಲ್ಸ್. ಓಕೆ, ಅವ್ರ ಮೇಲೆ ಕೂಡ ಒಂದು ಕೇಸ್ ಫೈಲ್ ಮಾಡ್ತೀನಿ. ಈ ಕೇಸ್ ಸೋ ಫಾರ್ ಎಲ್ಲರೂ ಕೇಸ್ ಫೈಲ್ ಮಾಡಿದಾರ, ಬಟ್ ಈ ಪಾಯಿಂಟ್ ಮೇಲೆ ಯಾರು ಫೈಟ್ ಮಾಡಿಲ್ಲ. ಇದನ್ನ ನಾನು ಸುಪ್ರೀಂ ಕೋರ್ಟ್ ಲೆವೆಲ್ ಅಲ್ಲಿ ಚಾಲೆಂಜ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಆ ಫೈಟ್ ಮಾಡೋದಕ್ಕೆ ನನ್ನ ಸ್ಟ್ರೆಂತ್ ಸಾಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಕರ್ನಾಟಕದಲ್ಲಿರೋ ಲೀಗಲ್ ಕಮ್ಯುನಿಟಿ ಆಸ್ ವೆಲ್ ಆಸ್ ಇಂಡಿಯಾದಲ್ಲಿ ಏನ್ ಲೀಗಲ್ ಕಮ್ಯುನಿಟಿ ಇದಾರ ಅವ್ರಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಈ QR ಕೋಡ್ ಸ್ಕ್ಯಾನ್ ಮಾಡಿ ಜಜ್ಮೆಂಟ್ ಕಾಪೀಸ್ ಇದಾವ. ಎವ್ರಿ ಕೇಸ್ ಅಲ್ಲಿ ಅವ್ರು ಏನ್ ಸುಳ್ಳು ಹೇಳಿದಾರ, ಏನೇನು ಆ ಕೇಸ್ನ ಕ್ರಾಸ್ ಮಾಡೋದಕ್ಕ ಗೆಳೆಯೋದಕ್ಕ ಏನೇನ್ ಸುಳ್ಳು ಹೇಳಿದಾರ ಅಂತೇಳಿ ನಿಮ್ಗೆ ಅರ್ಥ ಆದ್ರೆ, ನಿಮ್ಗೆ ಏನೇನು ಡೌಟ್ಸ್ ಇದೆ ನಾನು ಕಾಂಟ್ಯಾಕ್ಟ್ ಮಾಡಿ, ನಾನೇನು ನನ್ನ ಕಡೆಯಿಂದ ಏನಾಗುತ್ತೆ ಅದು ಹೇಳ್ತೀನಿ. ಅಂಡ್ ಇಫ್ ಯು ದ ಕೇಸ್ ಲುಕ್ಸ್ ಇಂಟ್ರೆಸ್ಟಿಂಗ್, ಇದನ್ನ ನಾನು ಸುಪ್ರೀಂ ಕೋರ್ಟ್ ಲೆವೆಲ್ ಅಲ್ಲಿ ಚಾಲೆಂಜ್ ಮಾಡಿ ಎಲ್ಲರೂ ಹುಡುಗರೆ ಯಾರು ಮಿಸ್ ಆಗಿದಾರ, ಈ ಎಕ್ಸಾಮಿನೇಷನ್ ಯಾರು ಮಿಸ್ ಆಗಿದಾರ ಎಲ್ಲರಿಗೆ ಜಾಬ್ ಬರ್ಬೇಕು, ಆ ತರ ಪ್ರಯತ್ನ ಮಾಡೋಣ ಅಂತ ಹೇಳಿ ನನ್ನ ಒಪಿನಿಯನ್ ಸರ್. ನಮ್ಮ ಹೆಸರು ಕೀರ್ತಿ ಕಿಶೋರ್ ಸರ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.